ಏನು? ಏನಿಲ್ಲ. ನಾಳೆನೇ ನಮ್ಮ ಮದುವೆ. ನಮಗ್ ಮದ್ವೆ ಆಗೋವರೆಗೂ ಮೊದ್ಲು ಅನ್ಕೊಂಡಿದ್ವಲ್ಲ, ಒಬ್ರಿಗೊಬ್ರು ಯಾವ್ದೇ ಕಾರಣಕ್ಕೂ ಕ್ಲೋಸ್ ಆಗ್ಬಾರ್ದು. ಹೌದಲ್ವಾ? ಸಾರಿ ಸಾರಿ. ಏಯ್, ಅದೇನು ಅಲ್ಲಿಗೆ ಎದ್ದು ಹೋಗ್ಬಿಟ್ಟೆ? ಬಾ ಇಲ್ಲೇನೆ. ನಾನೇ ಬರ್ಲಾ ಆ ಕಡೆ? ಏ, ನೆಕ್ಸ್ಟ್ ನೋಡು. ಹೋಗಿ ಮಲ್ಕೋಬಹುದು ತಾನೆ? ಯಾಕೆ, ನೀನಿದ್ರೆ ಮಾಡಲ್ವಾ? ನನಗೆ ನಿದ್ದೆ ಬರ್ತಾ ಇಲ್ಲ. ನನಗೂ ಅಷ್ಟೇ. ಹಾಗಾದ್ರೆ ನಿದ್ದೆ ಬರೋವರೆಗೂ ಯಾವ್ದಾದ್ರೂ ಕತೆ ಹೇಳು. ಏನು? ನಿನ್ನ ಒಂದು ಮಾತು ಕೇಳಲ್ಲ? ಕೇಳಿ. ಮತ್ತೆ ಕೇಳಿದ್ಮೇಲೆ ಇಲ್ಲ ಅನ್ಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಒಂದು ಮುತ್ತು ಕೊಡ್ಬೋದಲ್ವಾ? ಹಾ? ಕೆನ್ನೆ ಮೇಲೊಂದು ಮುತ್ತು. ಚಿಕ್ಕ ಮಕ್ಕಳಿಗೆ ಪ್ರೀತಿಯಿಂದ ಮುತ್ತು ಕೊಡ್ತಾರಲ್ವಾ, ಆ ಥರ ಕೊಟ್ರೆ ಪರವಾಗಿಲ್ಲ. ಏಯ್, ಮಾತು ತಪ್ಪಲ್ಲ ಅಂದೆ? ಏನು? ನಾಚಿಕೆ ಆಗ್ತಿದೆ. ಏನೋಪ್ಪ, ಒಂದು ರೀತಿನಲ್ಲಿ ಟೆನ್ಷನ್ ಆಗ್ತಾ ಇದೆ. ಕಣ್ಮುಚ್ಕೋ. ಸಾರಿ ಸಾರಿ ಸಾರಿ. ಏನಿದು? ಸೀನ್ ಹೆಸರು ಹೇಳಿ ನಿಂದೆ ಹೊಸ ಸೀನ್ ಮಾಡ್ತೀಯಾ? ಇಲ್ಲ ಗೀತಾ, ನಾನು ಸೀನ್ ಪ್ರಕಾರನೇ ಮಾಡ್ತಾ ಇರೋದು. ಬೇಕಂದ್ರೆ ಈ ಸೀನ್ ನೋಡು. ಇದಾದ್ಮೇಲೆ ಸಾಯಿಸ್ಬಿಡ್ತೀನಿ. ಇದಾದ್ಮೇಲೆ ಏನೂ ಇಲ್ಲ. ಬಾಯಿ ಮುಚ್ಕೊಂಡ್ ಬಂದ್ ಬಿದ್ಕೋ. ಏಯ್, ನಿನ್ ತರ್ಲಿ ಜಾಸ್ತಿ ಆಯ್ತು. ಏನೋಪ್ಪ, ಸೀನಿಗೆ ನ್ಯಾಯ ಕೊಡಕ್ಕೆ ಬಿಡ್ತಿಲ್ಲ ನೀನು. ಹಿಂಗಾದ್ರೆ ಕಷ್ಟ ಗೀತಾ. ಸಾಕು ಸಾಕು, ಈಗ್ಲೇ ಸೀನ್ ಓವರ್ ಆಯ್ತು. ಪ್ರೊಡಕ್ಷನ್ ಪ್ರೊಡಕ್ಷನ್. ಹೇ, ಡೈರೆಕ್ಟರ್ ಬಂದ್ರು, ಟೀ ಕೊಡೋಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್, ಟೀ ಕುಡಿದ ಮೇಲೆ ಬ್ಲಾಕ್ ಹೇಳ್ಬಿಡಿ ಸರ್. ಕ್ಯಾಮರಾಮನ್ ಅಷ್ಟೊತ್ತಿಗೆ ಲೈಟಿಂಗ್ ಮಾಡ್ಕೊಬಿಡ್ತಾರೆ ಸರ್. ಮತ್ತೆ ಅದನ್ನ ಮಾಡ್ಲಾರ್ದೆ ನಾನು ಇವತ್ತೇನು ಕುಂಟೆ ಬಿಲ್ ಆಡಕ್ ಬಂದಿದ್ದೀನ? ಈಗ ತಾನೇ ಬಂದಿದ್ದೀನಿ. ತಲೆ ತಿನ್ನಕ್ ಶುರು ಮಾಡಿದ್ಯಲ್ಲಪ್ಪ ನೀನು. ಏನು ಇಲ್ಲ ಸರ್, ಶಾರ್ಟ್ ಏನಾದ್ರೂ ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಪ್ರೊಡ್ಯೂಸರು ನನ್ ತಲೆ ತಿಂತಾರೆ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಏನಯ್ಯ, ಬೆಳಗ್ಗೆನೆ ಮೂಡ್ ಆಫ್ ಮಾಡ್ಬೇಡ. ಕ್ರಿಯೇಟಿವ್ ಜಾಬ್ ಇದು. ಏನ್ರಿ ರಾಘವೇಂದ್ರ, ಯಾವಾಗ ಏನ್ ಮಾತಾಡ್ಬೇಕು ಗೊತ್ತಿಲ್ವಾ? ಮೊದ್ಲೇ ಸರ್ ಟೆನ್ಷನ್ ಇದ್ದಾರೆ, ನೀವು ಬಂದು ಇರಿಟೇಷನ್ ಮಾಡ್ತಾ ಇದ್ದೀರಲ್ಲ. ಇಲ್ಲ 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 ಸರ್, ನೀವು ಮಾಡಿ ಸರ್, ಹೋಗಿ ಸರ್. ಅಪ್ಪ ಭಾರ್ಗವ. ಹಾ ಸರ್. ಇನ್ನು ಮೊಬೈಲ್ ನೋಡ್ತಿದ್ಯಾ? ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಬ್ಲಾಕ್ ಫಿಕ್ಸ್ ಮಾಡ್ಬೇಕಲ್ಲಪ್ಪ. ನೀವೇ ಹೇಳಿ, ನಾನು ಹೇಳಿದ್ರೆ ಓಕೆ ಅಂತೀರಾ? ಎರಡು ಕೈ ಹಿಂಗ್ ಇಟ್ಕೊಂಡು ತೋರಿಸ್ತೀರಲ್ಲ, ಎಲ್ಲಿ ಅಂತ ಹೇಳಿ ಅಲ್ಲೇ ಕ್ಯಾಮ್ರಾ ಇಡ್ತೇನೆ. ಮೊದಲು ಇವನ್ನ ಚೇಂಜ್ ಮಾಡ್ಬೇಕು. ನೀನ್ ಬಾರೋ. ಈ ರೂಮು
ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಡೈರೆಕ್ಟ್ರ ಮುಂಜಾನೆ ಬಂದ್ಬಿಟ್ರಲ್ಲ? ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಶೂಟಿಂಗ್ ಮುಗಿಸೋತಿಗೆ ತುಂಬಾ ಲೇಟ್ ಆಗ್ಬಿಡುತ್ತಲ್ಲಮ್ಮ. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಹೌದಾ, ಸರಿ ಸರಿ, ಅಲ್ಲಿ ಹೋಗಿ ತಿಂದ ಕೆಲ್ಸ ಶುರು ಮಾಡ್ಕೋರಿ. ಹಾ, ನೀವು ಸ್ವಲ್ಪ ಹೊರಗೆ ಬಂದ್ರೆ ನಾವು ಒಳಗೆ ಬರ್ತೀವಿ. ಏನ ನಾ ಹೊರಗ್ ಬರ್ಬೇಕೇನ? ಎದಕ್ಕ? ಇಲ್ಲೇ ಅಲ್ಲಮ್ಮ ಶೂಟಿಂಗು, ಇಲ್ಲೇ ತೆಗಿಬೇಕು ಅನ್ಕೊಂಡಿದೀನಿ. ಏನ ಈ ರೂಮಾಗ್ ತೆಗಿತೀರಿ? ಹಾ, ಯಾಕಮ್ಮ ಏನಾದ್ರು ವಾಸ್ತು ಪ್ರಾಬ್ಲಮ್? ವಾಸ್ತು ಪ್ರಾಬ್ಲಮ್ ಅಲ್ಲ, ನನಗ ಪ್ರಾಬ್ಲಮ್. ಓ. ಇದ ನನ್ನ ರೂಮಾಗ್ ನೀವ್ ಹೆಂಗ್ ಶೂಟಿಂಗ್ ಮಾಡ್ತೀರಿ? ಅದೆಲ್ಲ ಆಗಂಗಿಲ್ಲ. ಏನ್ ಮಾಡಿದ್ರು ಹಾಲ್ನಾಗ ಹೊರಗಡೆ ಮಾಡ್ಬೇಕಷ್ಟ. ಇಲ್ಲಿ ಮಾತ್ರ ಬರಂಗಿಲ್ಲ, ಹೇಳಾತೀನಿ. ಏನಯ್ಯ ರಾಘವೇಂದ್ರ ರಾವ್, ಏನಯ್ಯ ಇದು ಬೆಳಗ್ಗೆ ನಮ್ ಕಿರಿಕಿರಿ? ಏನ ಮ್ಯಾನೇಜರ್ ಕೇಳತ್ತಿ ಗೊಳ್ಳ? ಈ ಮನಿ ನಂದ, ನಾ ಅದನ್ನ ಹೇಳ್ಬೇಕಲ್ಲ. ಅಮ್ಮ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ರಮ್ಮ. ಇನ್ನೆಂಗ ಮಾತಾಡೋದು? ನನ್ನ ರೂಮಾಗ್ ಬಂದ ನನಗ ದೌರ್ಜನ್ಯ ಮಾಡತ್ತೀರಿ? ಶೂಟಿಂಗ್ ಅಂದ್ರ ಎಲ್ಲ ನಿಮ್ ಇಷ್ಟನಾ? ನಿಮ್ ಇಷ್ಟ ಬಂದಂಗ್ ಮಾಡಂಗಿದ್ರ ಹೋಗಿ ನಿಮ್ ಊರಾಗ್ ಮಾಡ್ರಿ. ಇದು ನನ್ನ ಮನಿ, ನನ್ನ ಮನೆಯಾಗ ಶೂಟಿಂಗ್ ಆಗ್ಬೇಕೋ ಇಲ್ಲ ಅಂತ ನಾ ಹೇಳ್ಬೇಕಲ್ಲ. ಅಮ್ಮ ಗೀತಮ್ಮ ಅಕ್ಕಿನ್ ಕರೆದ್ರೆ ಏನೀಗ? ಅಕ್ಕಿ ಬಂದ್ರ ನಾ ಕೊಟ್ಬಿಡ್ತೀನೇನ? ನಾ ಕೊಡಂಗಿಲ್ಲ ಅಂದ್ರ ಕೊಡಲ್ಲ. ಏನು ಏನಾಯ್ತು ರಾಘವೇಂದ್ರ ಅವ್ರೆ? ಬೆಳಿಗ್ಗೆ ಹೀಗ್ ಕೂಗಾಡ್ತಿದ್ದೀರ, ಏನಾಗೋಯ್ತು ಅಂತ ಹೆದರ್ಕೊಂಡೇ ಬಿಟ್ಟಿದ್ದೆ. ಹೆದರೋ ಪರಿಸ್ಥಿತಿನೇ ಬಂದಿದ್ಯಮ್ಮ. ಡೈರೆಕ್ಟರ್ ಏನೋ ಈ ರೂಮಲ್ಲೇ ಶೂಟಿಂಗ್ ಮಾಡ್ಬೇಕು ಅಂತಾರೆ, ನಿಮ್ಮ ಅತ್ತೆ ನೋ ಅಂತಿದ್ದಾರೆ. ಅತ್ತೆ, ಇಲ್ಲಿ ಶೂಟಿಂಗ್ ಮಾಡ್ಕೋಬೇಕಲ್ಲ ಅವರು. ಆಗಲ್ಲ ಅಂದ್ರೆ ಹೇಗೆ? ನಾವ್ ಮನೆ ಪೂರ್ತಿ ಕೊಟ್ಟಿದೀವಲ್ಲ. ಮನಿ ಪೂರ ಕೊಟ್ರೆ ಎಲ್ಲ ನಿನ್ ಇಷ್ಟದಂಗ? ನನ್ ರೂಮು ನನ್ ಇಷ್ಟ, ನಾ ಕೊಡಂಗಿಲ್ಲ ಅಷ್ಟ. ಅದ್ ಹಾಗಲ್ಲ ಅತ್ತೆ, ನಮಗ್ ಒಪ್ಪಂದ ಇದೆ ತಾನೆ? ಒಪ್ಪಂದ ಇರ್ಲಿ ಏನಾರ ಇರ್ಲಕ್ಕ, ನಾನಿರೋ ರೂಮ್ನಾಗ ಶೂಟಿಂಗ್ ಮಾಡಕ್ ಬಿಡಂಗಿಲ್ಲ. ಹೇಳಿದ್ನಲ್ಲ ಅವಾಗ. ಅಮ್ಮ, ಅವ್ರೇನ್ ಇಲ್ಲಿ ಪರ್ಮನೆಂಟ್ ಆಗಿರ್ತಾರ ಹೇಳು? ಏನಾಗತ್ತೆ? ಅವ್ರಿಗೆ ಶೂಟಿಂಗ್ ಮಾಡ್ತಾ ಇರ್ತಾರೆ, ನಾವ್ ಆಚೆ ಕುತ್ಕೊಂಡು ನೋಡ್ತಾ ಇರ್ತೀವಿ. ಸ್ವಲ್ಪ ಹೊತ್ತು ನಮಗೆ ಟೈಮ್ ಪಾಸ್ ಆಗತ್ತೆ, ಅವ್ರಿಗೆ ಶೂಟಿಂಗ್ ಆಗತ್ತೆ. ಏನ್ ಡೈರೆಕ್ಟರ್ ಅಷ್ಟೇ ತಾನೆ? ಹಾ, ಅಷ್ಟೇ. ಕೋದಂಡ. ಹಾ ಸರ್. ಎಷ್ಟು ಪೇಜ್ ಸೀನು? 4 ಪೇಜ್ ಸರ್. 4 ಪೇಜಾ? ಹಾ. 4 ಪೇಜ್ ಅಂದ್ರೆ ಏನ್ ಮಹಾ 2 ಗಂಟೆಲಿ ಮುಗಿದೋಗುತ್ತೆ. ಇಲ್ಲೋಡೆ, ಈ ಕತಿ ಎಲ್ಲ ನಿನಗ್ ನೀ ಹೇಳ್ಕೊ, ನನ್ನ ಹತ್ರ ಹೇಳ್ಬೇಡ. ಅದೆಲ್ಲ ಏನ್ ಆಗಂಗಿಲ್ಲ. ಅಲ್ಲ, ನಾ ಹೇಳೋದ್ ನಿಮ್ಗೆ ಅರ್ಥ ಆಗ್ವಲ್ದೇನ? ಹೋಗ್ರಿ ಹೊರಗ. ಮತ್ ಚಂದಗ್ ರೂಮ್ ಹೊಂಟಾರ. ಅಮ್ಮ ಪ್ಲೀಸ್ ಅಮ್ಮ, ಹೋಗ್ಲಿ ಬಿಡಮ್ಮ. ಏಯ್, ನೀ ಮಾತಾಡ್ಬೇಡ. ಎಲ್ಲದಕ್ಕೂ ಒಂದ್ ಹದ್ ಇರ್ತೈತಿ. ಶೂಟಿಂಗ್ ಅಂದ್ರೆ ರೂಮ್ಗ್ ಬಂದ್ಬಿಡ್ತಾರ ಏನ? ನನ್ ರೂಮ್ಗ ಯಾರನ್ನಾದ್ರೆ ಯಾವತ್ತಾದ್ರೂ ಬಿಟ್ಟಿನೇನ? ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಹೋಗ್ರಿ ಇಲ್ಲಿಂದ. ಅತ್ತೆ, ಒಪ್ಪಂದನ ನಾವ್ ಮೀರ್ಬಾರ್ದು ಅತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನ್ ಒಪ್ಪಂದ? ಅವೆಲ್ಲ ಆಗಂಗಿಲ್ಲ. ಏನ್ ಮಾಡ್ಕೋತೀರೋ ಮಾಡ್ಕೋರಿ. ಇಲ್ಲಿ ಶೂಟಿಂಗ್ ಮಾಡಕ್ ಮಾತ್ರ ನಾ ಒಪ್ಕೊಳಂಗಿಲ್ಲ. ಏನಮ್ಮ, ಇಲ್ಲಿಗೆ ಬಂದಾಗಿಂದ ನಿಮ್ಮನ್ನ ಗಮನಿಸ್ತಾನೆ ಇದೀನಿ. ನಿಮ್ಮನ್ನ ಎಲ್ಲೋ ನೋಡಿದಿನಲ್ಲ. ಇಲ್ಲ ನೋಡಿರ್ತೀರಿ, ಮತ್ತೆಲ್ ನೋಡ್ತೀರಿ? ಅದು ಹಾಗಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ, ನೀವು ಸಿಟ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಹೇಗಿದ್ರೆ ಗೊತ್ತಾ? ಇನ್ನೆಂಗಿರ್ತೀನಿ? ಸಿಟ್ಟು ಮಾಡ್ಕೊಂಡ ಇರ್ತೀನಿ. ಅಬ್ಬಾ, ಅದು ಹಾಗಲ್ಲ. ಶರಪಂಜರ ಸಿನಿಮಾದಲ್ಲಿ ಕಲ್ಪನಾ ತರ ಇದ್ದೀರಾ ನೀವು. ಹೌದಾ? ಈಗ ನೀವು ನಾಚ್ಕೊಂಡ್ರೆ ಹೆಂಗ್ ಕಾಣ್ತೀರಾ ಗೊತ್ತಾ? ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ಕಲ್ಪನಾ ತರ ಇದ್ದೀರಾ. ಕಲ್ಪನಾ ಅವ್ರಿಗೂ ನಿಮಗೂ ಭಲೇ ಹೋಲಿಕೆಗಳಿದೆ ರೀ. ಅದ್ ಹೇಗೆ? ನಿಮ್ ನೆಂಟ್ರ? ಅಕ್ಕಿಗ ನನಗ ಸಂಬಂಧನೇ ಇಲ್ಲ. ಆದ್ರ ಈ ಮಾತು ಊರ್ನಾಗ ಬಾಳ ಮಂದಿ ಹೇಳ್ತಾರ, ನೀ ಥೇಟ್ ಕಲ್ಪನಾ ಕಂಡಂಗ ಕಾಣ್ತಿ ಅಂತ. ನಾ ಮೊದಲ್ ನಂಬಲಿಲ್ಲ, ಆದ್ರ ಅಷ್ಟ್ ಸಾರಿ ಹೇಳಿದ್ಕ ಕೊನೆಗೆ ಡೈರೆಕ್ಟರ್ ನೀವು ಹೇಳತ್ತೀರಿ. ನಂಬಲಾರ್ದಂಗ ಹೆಂಗಿರ್ಲಿ? ನಾ ಕಲ್ಪನಾ ಹಂಗ ಅದೀನಿ. ಹೌದು. ಅಲ್ಲ, ನೀವ್ ಯಾಕೆ ಆಕ್ಟ್ ಮಾಡಬಾರ್ದು ಅಂತ? ಈ ಆಕ್ಟಿಂಗ್ ಎಲ್ಲ ನಮ್ಗೇನ್ ಬರ್ತೈತಿ? ಅಯ್ಯೋ, ಸಖತ್ತಾಗಿ ಮಾಡ್ಬೋದು ನೀವು. ಅವೆಲ್ಲ ನಮ್ಗೆ ಹಾಕ್ಬಿಡ್ರಿ. ನಿಮ್ ಮನೇಲಿ ಶೂಟ್ ಮಾಡೋದು, ಅದು ನಿಮ್ ರೂಮಲ್ಲಿ ಶೂಟ್ ಮಾಡೋದು, ಏನ್ ಅದೃಷ್ಟ ನಮ್ಗೆ. ಕಲ್ಪನಾ ಅವ್ರ ಮನೆಯಲ್ಲಿ ಕಲ್ಪನಾ ಅವ್ರ ಜೊತೆ ಶೂಟಿಂಗ್ ಮಾಡ್ದಂಗೆ ಅನ್ಸುತ್ತೆ ನಿಮ್ ಜೊತೆ ಮಾಡಿದ್ರೆ. ಹೌದಾ? ಆತಾತ. ಹೋಗ್ಲಿ ಬಿಡ್ರಿ, ಏನೋ ಕಷ್ಟ ಪಡತ್ತೀರಲ್ಲ. ನಾ ಯಾಕೆ ಬ್ಯಾಡನ್ಲಿ? ಎಷ್ಟೊತ್ ಮಾಡ್ತೀರಿ? ಎಷ್ಟೊತ್ ಮೇಡಮ್? 2 ಗಂಟೆ ಅನ್ಕೊಂಡೆ, 1 ಗಂಟೆಲಿ ಮುಗಿಸ್ಬಿಡ್ತೀನಿ. ಎದಕ್ಕ ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ಚಂದಗೆ ಮಾಡ್ಕೋರಿ. ಹಾ.
ನೀವು ಕೂತ್ಕೊಳ್ಳಿ ಮೇಡಮ್. ಏಯ್ ಮೇಡಮ್ ಅವ್ರಿಗೆ ಕಾಫಿ ತಗೊಂಡ್ ಬರೋ. ಇನ್ನ ಮೇಡಮ್ ಅವ್ರಿಗೆ ಕಾಫಿ ಕೊಟ್ಟಿಲ್ಲ ನೀವು? ಏನಪ್ಪ ಗಡ್ಡಪ್ಪ ಬಾಯ್ಲೆ. ನಮ್ ಕಲ್ಪನಾ ಅವ್ರ ಅಣ್ಣವ್ರು ಯಾಕೋ ಕರೀತಾ ಇದಾರೆ, ಹೋಗಿ ಏನಂತ ಕೇಳಪ್ಪ. ಆಗ್ಲಿ ಸರ್. ಮೇಡಮ್ ನೀವು ಹೊರಗಡೆ ಕೂತ್ಕೊಳ್ಳಿ. ಸರಿ ಸರಿ. ಹೇಳು ಬಂಗಾರಿ, ಶೂಟಿಂಗ್ ಅಲ್ಲಿ ಇದ್ದೀನಿ ಬಂಗಾರಿ, ಬಂದ್ಬಿಡ್ತೀನಿ. ಹುಟ್ಟೂರ್ಲಿದ್ದೀನಲ್ಲ. ಏನೋ ಚಿಪ್ ಬದಲಾಯಿಸ್ದ? ಆಮೇಲೆ ಮಾಡ್ತೀನಿ ಇರು. ಸರ್ ಇಲ್ಲೇ ಇದೆ ಸರ್, ಇನ್ನು ಬದಲಾಯಿಸಿಲ್ಲ. ಕ್ಯಾಮ್ರಾದಲ್ಲಿ ಚಿಪ್ ಹಾಕ್ದೆ ರೋಲ್ ಮಾಡ್ಬಿಡ್ತೀಯಾ? ರೋಲ್ ಆಗ್ಲ ಅಂದ್ರೆ ನಿನ್ಗೆ ನನಗೆ ಚಪ್ಪಲಿ ಹೊಡಿತಾರೆ. ಗರ್ಲ್ ಫ್ರೆಂಡ್ ಜೊತೆ 24 ಗಂಟೆ ಫೋನಲ್ಲಿ ಮಾತಾಡೋದು ಗೊತ್ತು, ಕ್ಯಾಮ್ರಾ ರೋಲ್ ಆಗ್ಬೇಕಾದ್ರೆ ಗರ್ಲ್ ಫ್ರೆಂಡ್ ಜೊತೆ ಇಯರ್ ಫೋನ್ ಹಾಕೊಂಡು ಗುಸು ಅಂತ ಮಾತಾಡೋದು ಗೊತ್ತು. ಧರಿಸಿರ್ತೋನೆ. ಕೆಲಸ ಮಾಡ್ಬೇಕಾದ್ರೆ ಪ್ರೀತಿ ಮಾಡಿದ್ರೆ ಉದ್ದಾರ ಆದಂಗಿನೇ. ಚಿಪ್ ಚೇಂಜ್ ಮಾಡಿ ಫಾರ್ಮೇಟ್ ಮಾಡಿ ರೆಡಿ ಮಾಡು. ಆ ಡೈರೆಕ್ಟರ್ ಕೂಗಾಡ್ತಾನೆ, ಲೈಟಿಂಗ್ ಮಾಡ್ಬೇಕು, ಬೇಗ ಮಾಡೋ ಎಲ್ಲ. ನನ್ನ ಕರ್ಮ ಇವನ್ ಕೈಲಿ ಸಿಕ್ಕಾಕೊಂಡೆ. ಏ ಪೂರ್ವಿ, ಬಾ ಇಲ್ಲಿ, ಬಾ ಇಲ್ಲಿ, ಬಾ. ಏನು? ಹಲೋ ಬಂಗಾರಿ, ಈ ಕ್ಯಾಮ್ರಾಮನ್ ಇದಾನಲ್ಲ ನಮ್ಮನ್ನು ಸಾಯಿಸ್ತಾನ ನನಗೆ. ಹೇಳು ಅವನಿಗಿಲ್ಲ. ಹಲೋ ಸಿಗ್ನಲ್ ಸಿಗ್ತಿಲ್ಲ ಬಂಗಾರಿ. ಹಲೋ ಏನು ನಾವಿಬ್ರು ಸಿಕ್ಬಿಟ್ಟು ಮಾತಾಡೋದಕ್ಕೆ ಸರ್ಕಸ್ ಮಾಡ್ಬೇಕು ಈ ಮನೇಲಿ. ಇವಾಗ ನೋಡಿದ್ರೆ ಮನೆ ತುಂಬಾ ಜನ ಇದ್ದಾರೆ, ಸಿಗೋಕು ಮಾತಾಡೋಕು ಏನಕ್ಕೂ ಆಗ್ತಿಲ್ಲ. ಈಗ ಮಾತಾಡೋದಕ್ಕೆ ಏನಿದೆ? ರಾತ್ರಿ ನನಗೆ ಎಂತ ಕನ್ಸು ಬಂತು ಗೊತ್ತಾ? ಏನು? ನಾನ್ ಸತ್ ಹಾಗೆ ಕನ್ಸ್ಬಿತ್ತ? ಏಯ್, ಏನಕ್ಕೆ ಹುಚ್ಚಿ ತರ ಮಾತಾಡ್ತೀಯಾ? ಹಂಗೆಲ್ಲ ಮಾತಾಡ್ಬೇಡ. ಮತ್ ಇನ್ನೇನ್ ಕೆಟ್ಟ ಕನ್ಸು? ನಿನ್ಗೆ ನಿಮ್ಮ ಅಪ್ಪ ನೋಡಿದ ಸಂಬಂಧನೇ ಫಿಕ್ಸ್ ಆಗೋಗಿದೆ ಅಂತ, ಆ ಸಂಬಂಧನೇ ನೀನ್ ಮದ್ವೆ ಮಾಡ್ಕೊಂಡು ಹೊರಟೋಗಿದ್ಯಾ ಅಂತ ಕನ್ಸು ಬಂತು. ನಿನ್ಗೇನಾದ್ರೂ ಹುಚ್ಚ? ನಮ್ಮಪ್ಪ ನೋಡಿದ ಸಂಬಂಧನ ನಾನ್ ಯಾಕೆ ಒಪ್ಕೋತೀನಿ? ನೀನ್ ಹೇಗೋ ಒಪ್ಪಿಸ್ಬಿಟ್ರು, ನೀನು ಕೂಡ ಒಪ್ಕೊಂಡ್ಬಿಟ್ಟೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನ್ ಹುಚ್ಚುಚ್ಚು ಭಯ ಇಟ್ಕೊಂಡು ಹುಚ್ಚುಚ್ಚ ಕನ್ಸ್ಕೊಂಡ್ರೆ ಹೀಗೆ ಆಗತ್ತೆ. ನೀನ್ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ಬೇಡ. ಯೋಚನೆ ಮಾಡದೆ ಹೇಗಿರ್ಲಿ? ನೋಡು, ಈಗ ನಮ್ಮಿಬ್ರು ಪ್ರೀತಿ ವಿಷಯ ಹೇಗೋ ನಿಮ್ಮ ಅಮ್ಮನಿಗೆ ಗೊತ್ತಾಗೋಗಿದೆ. ನಿಮ್ಮ ಅಮ್ಮನ ಹತ್ರ ಮಾತಾಡು. ನಿಮ್ಮ ಅಪ್ಪನ್ಗೆ ನಮ್ಮಿಬ್ರು ವಿಷಯನ ಹೇಳಿ ಹೇಗೋ ಮಾಡಿ ನಿಮ್ಮ ಅಪ್ಪನ ಒಪ್ಸು ಅಂತ ಹೇಳು. ನಮಗ್ ಬೇರೆ ದಾರಿನೇ ಇಲ್ಲ. ಅಷ್ಟಕ್ಕೂ ನಮ್ಮಮ್ಮ ಒಪ್ಕೊಂಡಿಲ್ಲ ಅಲ್ವಾ ಮದ್ವೆಗೆ? ನಿಮ್ಮ ಅಮ್ಮನಿಗೆ ವಿಷಯ ಗೊತ್ತಾದ್ರು ನಿಮ್ಮ ಅಪ್ಪನಿಗೆ ಹೇಳಿಲ್ವಲ್ಲ, ಅಂದ್ರೆ ಹೆಂಗೋ ನಮಗ್ ಸಪೋರ್ಟ್ ಮಾಡ್ತಿದಾರೆ ಅಂತಾನೆ ತಾನೇ? ನಮ್ಮಪ್ಪಂಗ್ ಹೇಳ್ದೇ ಇರೋದಕ್ಕೆ ಕಾರಣನೇ ಬೇರೆ ಇದೆ. ನೀನ್ ಹೀಗ್ ಅನ್ಕೊಂಡ್ರೆ ಹೇಗೆ? ಅಮ್ಮಿ ನೀನ್ ಮಾತಾಡಮ್ಮಿ. ನಿನ್ ಜೊತೆ ಹುಟ್ಟಿದೊಳಗ್ ಮಾತ್ರ ಇಷ್ಟಪಟ್ಟವ್ರ ಜೊತೆ ಮದ್ವೆ ಮಾಡಿಸ್ಬಿಟ್ರು. ನೀನು ಕೂಡ ಅದೇ ಹೋಟೆಲ್ ಹುಟ್ಟಿರೋಳಲ್ವಾ? ನಿನ್ ಜೊತೆಲಿ ಹುಟ್ಟಿರೋಳಗ್ ಒಂದ್ ನ್ಯಾಯ, ನಿನ್ಗೊಂದ್ ನ್ಯಾಯನಾ? ಇದೇ ಮಾತು ನಿಮ್ಮ ಅಮ್ಮನಿಗೆ ಹೇಳಿ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ ಹೇಳು. ಯಾಕೆ ಮಾತಾಡ್ತಿಲ್ಲ? ಏನೋ ನನ್ಗೆ ಏನೋ ಅರ್ಥ ಆಗ್ತಿಲ್ಲ. ನೀನೇ ನಿಮ್ಮ ಅಮ್ಮನ ಹತ್ರ ಧೈರ್ಯ ಮಾಡಿ ಹೇಗಾದ್ರೂ ಮಾತಾಡ್ಬೇಕು. ಸರಿ, ನೋಡ್ತೀನಿ. ಅಷ್ಟಕ್ಕೂ ನಾವು ತಪ್ಪು ಮಾಡ್ತಿದೀವಿ. ನಾನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ನಾವ್ ಎಲ್ಲಾದ್ರೂ ಓಡ್ ಹೋಗಿದ್ದಿದ್ರೆ ಇವತ್ತಿಷ್ಟೆಲ್ಲ ಅನ್ಭವಿಸ್ಬೇಕಾಗೇ ಇರ್ಲಿಲ್ಲ. ಹೋಗ್ಲಿ, ಇವಾಗ್ಲಾದ್ರೂ ನಾನು ನಿನ್ ಕುತ್ತಿಗೆ ಕಟ್ಟಿರೋ ಅರ್ಶನ ದಾರದ ವಿಷಯನ ಹೇಳಿದ್ರೆ ಆಗೋಗಿರೋದು. ದಯವಿಟ್ಟು ಈ ತರ ಹುಚ್ಚ ಕೆಲ್ಸ ಮಾಡ್ಬೇಡ. ನಮ್ಮಪ್ಪ ಜೀವಂತವಾಗಿರೋದಿಲ್ಲ. ಏಯ್ ಪೂರ್ವಿ, ಅಯ್ಯೋ. ಲೇ ಬಾಪ ಇಲ್ಲೇ ಬಾಯ್ಲೆ ಬಂದ್ಯಾ? ಸರ್ ಬಿಡಿ ಸರ್, ಕೆಲ್ಸಗಳಿದಾವೆ, ನೀವೀಗ ಹೇಳ್ಕೊಂಬಂದ್ರೆ ಹೆಂಗೆ? ಏನ್ ನಡೀತಾ ಇದೆಯಪ್ಪ ಅಲ್ಲೇ? ಏನೆಲ್ಲ ನಿಮ್ ಇಷ್ಟದಾಗೆ ನಡಿಬೇಕಾ? ನಮ್ಗೆ ಇಷ್ಟ ಬಂದಂಗೆ ಏನಿದೆ ಸರ್, ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ. ನಾನ್ ತಂಗಿ ರೂಮ್ ಕೊಡಲ್ಲ ಅಂತಂದ್ರು ನೀವೆಲ್ರೂ ಆ ರೂಮ್ಗೆ ಬಲವಂತವಾಗಿ ಹೋಗಿ ಅಲ್ಲಿ ಶೂಟಿಂಗ್ ಮಾಡೋದು ಅಂದ್ರೇನು? ಮೇಡಮ್ ಓಕೆ ಅಂದ್ರಲ್ಲ? ಹಾ ಓಕೆ ಅಂದಿದ್ದಾರೆ. ಸುಮ್ನೆ ಅಲ್ಲ, ಇಷ್ಟು ದೊಡ್ಡ ಮನೆಗೆ ನೀವು ಕೊಡ್ತಿರೋದು ಎಷ್ಟು? ಅದೆಲ್ಲ ಆಗೋದಿಲ್ಲ. ಆ ರೂಮ್ಗೆ ಸೆಪರೇಟ್ ಪೇಮೆಂಟ್ ಕೊಡ್ಬೇಕು. ಮತ್ತೆ ಸಪ್ರೇಟ್ ಆಗಿ ದುಡ್ಡು ಅಂದ್ರೆ ಹೆಂಗೆ ಸರ್? ಮೊದ್ಲೇ ಎಲ್ಲಾನು ಮಾತಾಡ್ಕೊಂಡಿದೀವಿ ಅಲ್ವಾ? ಏನ್ ಮೊದ್ಲು ಮಾತಾಡಿರೋದು? ಅದ್ ಯಾವ್ದು ನಡೆಯಲ್ಲ. ಆ ರೂಮ್ಗೆ ಸೆಪರೇಟ್ ಆಗಿ 1000 ರೂಪಾಯಿ ಕೊಡ್ಬೇಕಾಗತ್ತೆ. ಸರ್ ಅದಾಗೋ ಕೆಲಸ ಅಲ್ಲ ಸರ್, ಇಡೀ ಮನೆ ಯೂಸ್ ಮಾಡ್ತೀವಿ ಅಂತ ಮೊದ್ಲೇ ಹೇಳಿದೀವಿ ನಾವು. ಆಗೋದಿಲ್ಲ, ಶೂಟಿಂಗ್ ನಿಂತೋಗ್ಬಿಡುತ್ತೆ, ಆಮೇಲೆ ನಿಮ್ ಇಷ್ಟ. ಶೋ, ಇದಂಗ ಆಗಲ್ಲ. ಇರಿ ನಾನು ಹೇಳ್ತೀನಿ ನಿಮ್ಗೆ. ಸರ್ ರಾಘವೇಂದ್ರ ಸರ್ ಬನ್ನಿ ಇಲ್ಲಿ. ಬರ್ತೀನಿ. ನಿನ್ಗಲ್ಲಪ್ಪ, ಫೋನ್ ಮಾಡ್ತೀನಿ, ಇಡು. ಫೋನ್ ಇಡಯ್ಯ. ನಮ್ ಕೋ ಡೈರೆಕ್ಟ್ರು ಏನೋ ಕಿರ್ಚ್ಕೋತಾ ಇದ್ದಾರೆ, ಫೋನ್ ಇಡಯ್ಯ. ಏನ್ ಕೋದಂಡ, ಮತ್ಯಾವ ಬಂಡೆ ಹಾಕಕ್ ನೋಡ್ತಿದ್ಯಪ್ಪ? ನಿಮ್ ತಲೆ ಮೇಲೆ ನಾನೆಲ್ಲ ಹಾಕ್ತಾ ಇರೋದು. ಇಲ್ಲಿ ನೋಡಿ, ಇವ್ರು ಹಾಕ್ತಾರೆ ಕಲ್ಲು ಬಂಡೆನ.
ಏನ್ ಸರ್ ಏನ್ ನಿಮ್ ಪ್ರಾಬ್ಲಮ್ಮು? ನಮಗೆ ಲಕ್ಷ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಏನ್ ನೀವು ಸಾಲ್ವ್ ಮಾಡ್ತೀರಾ? ಅದೆಲ್ಲ ನಮ್ಮ ಹತ್ರ ಆಗಲ್ಲ. ನಮ್ಮಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಯ್ತು ಹೇಳಿ. ನನ್ ತಂಗಿ ಬೇಡ ಅಂದ್ರೂ ನೀವು ಬಲವಂತ ಮಾಡಿ ಒಪ್ಸಿ ಆ ರೂಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ. ಆದ್ರೆ ಅದನ್ನ ಸುಮ್ನೆ ಕೊಡಕ್ ಆಗಲ್ಲ ಅಂತ ನನ್ ತಂಗಿ ಹೇಳಿದಾಳೆ. ಅದಕ್ಕೆ ಸೆಪರೇಟ್ ಆಗಿ 1,000 ರೂಪಾಯಿ ಕೊಡ್ಬೇಕು. ಸರ್ ಈಗಾಗ್ಲೇ ಎಷ್ಟೋ ದುಡ್ಡು ಸುರಿದು ಶೂಟಿಂಗ್ ಮಾಡ್ತಿದೀವಿ, ಮತ್ತೆ 1,000 ರೂಪಾಯಿ ಅಂದ್ರೆ ಎಲ್ಲಿಗೆ ಹೋಗ್ಲಿ? ದುಡ್ಡೇನ್ ಗಿಡದಲ್ಲಿ ಬೆಳೆಯತ್ತಾ? ದುಡ್ಡು ಗಿಡದಲ್ಲಿ ಬಿಡೋ ಆಗಿದ್ರೆ ನಾವ್ ಅಲ್ಲೇ ಹೋಗಿ ಕಿತ್ಕೋತಿದ್ವಲ್ಲ. ಯಾಕೆ ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡಲ್ವಾ? ನೀವು ಶೂಟಿಂಗ್ ಮಾಡ್ತೀರಾ, 1,000 ರೂಪಾಯಿ ಕೊಟ್ರೆ ಜಾಸ್ತಿ ಆಗ್ಬಿಡತ್ತಾ? ಸರ್ ಆಲ್ರೆಡಿ ದಿನಕ್ಕಿಷ್ಟು ಅಂತ ಗೀತಾ ಅವ್ರ ಹತ್ರ ಮಾತಾಡಿ ಸೆಟ್ಲ್ ಆಗಿದೆ ಸರ್. ಮತ್ತೆ ಮಧ್ಯದಲ್ಲಿ ಇದೆಲ್ಲ ಶುರು ಮಾಡಿದ್ರೆ ನಮಗ್ ಬಜೆಟ್ ಉಳಿಯಲ್ಲ ಸರ್. ಪ್ರೊಡ್ಯೂಸರ್ ನನಗ್ ಬೆಂಡೆತ್ತಾರ ಸರ್. ಅಲ್ಲಪ್ಪ, ನೀವು ಲಕ್ಷ ಖರ್ಚು ಮಾಡೋ ಕಡೆ 1,000 ರೂಪಾಯಿ ಕೊಟ್ರೆ ಜಾಸ್ತಿ ಆಗ್ಬಿಡತ್ತಾ? ಮರ್ಯಾದೆಗೆ ದುಡ್ಡನ್ ಕೊಡಿ. ಸರಿ, ಅದ್ ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಕೆಲಸ ನೋಡ್ತೀನಿ. ನಿಂತ್ಕೊಳ್ಳಪ್ಪ, ನೀನ್ ಎಲ್ಗ್ ಹೋಗ್ತೀಯಾ? ಎಲ್ಲಿ ಕೊಡ್ಲಿಲ್ಲ ಅಂದ್ರೆ ಶೂಟಿಂಗ್ ನಡೆಯೋದಕ್ ನಾನ್ ಬಿಡೋದಿಲ್ಲ. ಮಧ್ಯ ಹೋಗಿ ಚಾಪೆ ಹಾಸ್ಬಿಡ್ತೀನಿ. ನೀನ್ ಸುಮ್ನೆ ಇಲ್ಲೇ ನಿಂತ್ಕೋ. ನಾನ್ ಮಾತಾಡ್ತಿದ್ದೀನಲ್ವಾ, ಹೇಳದ್ನಲ್ವಾ, ಆಲ್ರೆಡಿ ಮಾತಾಡಾಗಿದೆ. ಮತ್ತೆ 1,000 ರೂಪಾಯಿ ಅಂದ್ರೆ ಹೇಗೆ? ಮನೆಗಿಷ್ಟು ಅಂದ್ರೆ ಇಡೀ ಮನೆ ಯೂಸ್ ಮಾಡ್ಬೋದಲ್ವಾ? ಬಾತ್ರೂಮಿಗೆ ಸಪ್ರೇಟು, ಬೆಡ್ರೂಮಿಗೆ ಸಪ್ರೇಟು, ಹಾಲ್ಗಿಷ್ಟು ಅಂತಂದ್ರೆ ಹೇಗಾಗುತ್ತೆ ಹೇಳಿ? ಈಗಾಗ್ಲೇ ಕಡಿಮೆ ದುಡ್ಡು ಕೊಟ್ಟಿದೀವ ನಾವು. ಕೊಟ್ಟಿದ್ಯಾ ಬಿಡಪ್ಪ, ಏನೋ ದೊಡ್ಡದಾಗ ಕೊಟ್ಟಿರೋ 2,000 ರೂಪಾಯಿಗೆ ಏನೋ 1,000,000 ರೂಪಾಯಿ ಕೊಟ್ಟಿರೋ ಅಂತಾರ ಮಾತಾಡ್ತಾ ಇದೆಯಲ್ಲ. ಏನು ಒಬ್ರು ಮುಖ ಒಬ್ರು ನೋಡ್ಕೋತಾ ಇದ್ದೀರಾ? ಆ ಅಮಾಯಕಿಗೆ 2,000 ರೂಪಾಯಿ ಅಂತ ಹೇಳಿ ನೀವು ಮೋಸ ಮಾಡಿದೀರಾ. ಅದೆಲ್ಲ ನಡೆಯೋದಿಲ್ಲ. ಆ ರೂಮ್ಗೆ ಸೆಪರೇಟ್ ಆಗಿ 1,000 ರೂಪಾಯಿ ಕೊಡ್ಬೇಕು. ನಾಳೆಯಿಂದ 3,000 ರೂಪಾಯಿ ಕೊಡ್ಬೇಕು. ಅದ್ರಲ್ಲಿ 1,000 ರೂಪಾಯಿನ ಸೆಪರೇಟ್ ಆಗಿ ಕೊಡಿ ಡೈಲಿ. ಏನು ನಾವು ದಿನಕ್ಕೆ 2,000 ಕೊಡ್ತಿದೀವ? ಮತ್ತೆ ಸುಮ್ನಿರ್ರಿ ನೀವು. ನಾವು ಈ ಮನೆಗೆ ದಿನಕ್ಕೆ 30,000 ಕೊಡ್ತಿದೀವಿ. 30,000ನಾ? 30 ಕೋದಂಡ ಏನಾಯ್ತು ಇವರಿಗೆ? ಕೋದಂಡ ಹಿಡ್ಕೊಳ್ಳೋ. ಏನಪ್ಪ ಇವತ್ತಾದ್ರೂ ಸರಿಯಾಗಿ ಮಾಡ್ತೀಯಾ? ಮಾಡ್ತೀನಿ ಸರ್. ಏನಪ್ಪ ಓಕೆನಾ? ಇವನಿಗೆ ರಾತ್ರಿನೇ ಸೀನ್ ಪೇಪರ್ ಕೊಟ್ಟಿದ್ದೀನಿ ಸರ್. ಸರಿ ಸರಿ ರೆಡಿ. ಹೆದರ್ಬೇಡ, ಚಿಂತೆ ಮಾಡಬೇಡ, ಕಾನ್ಫಿಡೆಂಟ್ ಆಗಿ ಮಾಡು, ಸರಿನಾ? ಹಾ 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 ರೆಡಿ. ತಂಗಿ ಹಾ ರೋಲ್ ರೋಲಿಂಗ್ ಆಕ್ಷನ್. ಏನಾಯ್ತು ತಂಗವ್ವ? ಅಮ್ಮನೇ ಕುಡಿತಾ ಇದೆಯಾ? ಸಾರಿ ಸರ್. ಈ ಸಲ ಕರೆಕ್ಟಾಗಿ ಹೇಳ್ತೀನಿ ಸರ್. ಕಟ್. ಒನ್ ಮೋರ್. ರೋಲ್. ರೋಲಿಂಗ್ ಆಕ್ಷನ್. ಅಮ್ಮ ತಂಗಿ 1ನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ಸಾರಿ ಸರ್, ಸಾರಿ. ಕಟ್ 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 ಕಟ್. ಏನಯ್ಯ ನೀನು ಇವತ್ತು ಹೇಳ್ತೀಯಾ ಹೇಳಲ್ವಾ? ಹೇಳ್ತೀನಿ ಸರ್, ಈ ಸಲ ಪಕ್ಕ ಹೇಳ್ತೀನಿ ಸರ್. ಅದೇನು ಹೇಳು, ಹೇಳು ಸಾಯಿ. ಅಮ್ಮ ತೆಂಗವ್ವಂಗೆ ಅವಳು 1ನೇ ಕ್ಲಾಸಲ್ಲಿ ಓದ್ಬೇಕಾದ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗಬಾರ್ದು ಅಂತ ಹೇಳಿದೆ. ಕಟ್ ಕಟ್ ಕಟ್. ಬರ್ತಾರೆ ನನ್ನ ಮಕ್ಕಳು. ಏನಯ್ಯ ನೀನು ಹೇಳ್ತೀಯಾ ಹೇಳಲ್ವಾ? ಸಾರಿ ಸರ್. ಹೇಳ್ತೀನಿ ಸರ್. ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ಹಾ ರೆಡಿ. ರೋಲ್. ರೋಲಿಂಗ್ ಆಕ್ಷನ್. ತೆಂಗವ್ವ, ನೀನು 1ನೇ ಕ್ಲಾಸಿಗೆ ಹೋದ್ರು 3ನೇ ಕ್ಲಾಸಿಗೆ ಬರೆದ್ರೆ ಏ ಕೋದಂಡ, ಅವನ ಪಕ್ಕಕ್ಕೆ ಕರ್ಕೊಂಡು ಹೋಗಿ. ಹೇಳ್ತೀನಿ ಸರ್. ಇವನು ಕರ್ಕೊಂಡು ಹೋಗಿ, ಸುಮ್ಮನಿರಲೇ, ಪಕ್ಕಕ್ಕೆ ಕರ್ಕೊಂಡು ಹೋಗಿ ಡೈಲಾಗ್ನ ಚೆನ್ನಾಗಿ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗಿ ಅವನ್ನ ಕರ್ಕೊಂಡು ಹೋಗು. ಏನ್ ಆಕ್ಟಿಂಗ್ ಮಾಡ್ತಾನೆ ಏನೋ ಇವನು. ಛೀ. ಅಮ್ಮ ತಂಗಿ ಹಲೋ, ಏನ್ ಮಾಡ್ತಿದ್ಯಾ? ಡಿಸ್ಟರ್ಬ್ ಮಾಡ್ಬಿಡ, ಸುಮ್ಮನಿರು. ನಿನ್ನೆ ಕೇಳಿದ್ದು, ಏನ್ ಮಾಡ್ತಿದ್ಯಾ? ಅಲ್ಲ ಅವನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನಾ?
ಆಕ್ಟಿಂಗ್ ಬರ್ದೇ ಇರೋನ್ ಇಟ್ಕೊಂಡು ಅಷ್ಟು ಓದಾಡ್ತಾ ಇದಾರೆ. ಏನು ನೀನ್ ಹೇಳ್ತಿದ್ಯಾ ಡೈಲಾಗ್ಸ್ ಬಗ್ಗೆ? ಹೌದು, ಅದನ್ನ ಎಷ್ಟ್ ಚೆನ್ನಾಗಿ ಮಾಡ್ಬೋದು ಗೊತ್ತಾ? ಇನ್ನು ಒಳ್ಳೊಳ್ಳೆ ಡೈಲಾಗ್ಸ್ ನೀವು ಹೇಳ್ಬೋದಲ್ಲಿ. ಅವ್ನ್ ಏನ್ ಹಂಗ್ ಮಾಡ್ತಾನೆ? ತಮ್ಗೇನೋ ಗೊತ್ತಿರೋ ಹಾಗೆ. ಗೊತ್ತು, ನನಗ್ ಗೊತ್ತು. ಅದು ಗೊತ್ತಿರೋದಕ್ಕೆ ಮಾತಾಡ್ತಿರೋದು. ಏನ್ ಗೊತ್ತಿದೆ ನಿನ್ಗೆ? ಇಲ್ಲಿ ನೋಡು, ಇಲ್ಲಿ ಬಂದು ಎದುರುಗಡೆ ನಿಂತ್ಕೋ. ಈಗ ನೀನೇ ತಂಗಿ. ನಾನ್ ಹೇಗ್ ತಂಗಿ ಆಗ್ತೀನಿ? ಆಕ್ಟಿಂಗ್ ಕಣೆ, ಹೇಳೋದು ಅರ್ಥ ಆಗ್ತಿಲ್ವಾ?